ಆ ಮೈಸೂರು ಆನಂದ ಅಂದ್ರೆ ಅವ್ರ ಮೈಯಲ್ಲಿ ಮೂಳೆ ಆಯ್ತೋ ಇಲ್ಲೋ ಹೆಂಗ್ ಬೇಕಾದ್ರೂ ಬಾಡಿ ಇರುತ್ತೆ. ಆಮೇಲೆ ಅಮೆರಿಕಕ್ಕೆ ಬಂದಿದ್ರು, ಏನಿಲ್ಲ ಹೊಟ್ಟೆಗೆ ಏನು ಕೊಡ್ಬೇಕಾಗಿಲ್ಲ ಅವ್ರು. ಅದನ್ನ ಫಿಂಗರ್ ಚಿಪ್ಸ್ ಸಿಗುತ್ತಲ್ಲ, ಅವ್ನ ಪ್ಯಾಕೆಟ್ ಕೊಡಿಸ್ಬಿಟ್ರೆ ಸಾಯ್ತಾರೆ. ಅದು ಒಂದೇ ಅಂದ್ರೆ ರೋಡಲ್ಲಿ ಹೋಗ್ತಾ ಹುಷಾರಾಗಿ ಜೋರಾಗಿ ಒಂದು 4 ಪ್ಯಾಕೆಟ್ ಹೋದ್ರೆ ಇವಯ್ಯ ಉಡಿಸಿ ಗಾಳಿಗೆ. ಅದಕ್ಕೆ ಈಗ ನಮ್ಮ ಮೈಸೂರು ಆನಂದ್ ಬರ್ತಾ ಇದ್ದಾರೆ. ಚಲನಚಿತ್ರ ನಡೆದು ಬಂದ ದಾರಿ. ಎಲ್ಲರೂ ನಮಸ್ಕಾರ. ನಮಸ್ಕಾರನೇ. ಎಲ್ಲ ಸೆಕೆಂಡ್ ಶಿಫ್ಟ್ ಮಾಡ್ಬಿಟ್ಟು ಬೇಜಾರು ಇರ್ತಾವ ಅನ್ಕೋಬ. ಯಾಕೆ ಹಿಂಗೆ ಆಗಿದ್ದಾವು ಎಣ್ಣೆಗಳೆಲ್ಲ ನಂಗೆ ಅದು ಬೇಡವಾ? ನಾನು ನೋಡ್ದಾಚೆ ಏನಿದ್ರು ನಂಗೆ ಸಣ್ಣಗೇನಿ ಅಂತ ಈಗ ವಾಸಿ ನನ್ನ ಹೆಂಡ್ರು ಹಾಕ್ತಾವಳಿದ್ದು ಬಟ್ಟೆ ಹೊಡಿಕೊಂಡ್ರೆ ನಮ್ಗೆ ನೋಡೋದು ಹುಡುಗ ಅದಕ್ಕೆ ನಡ್ಕೋಯ್ತವಲ್ಲ ಇಂಥವು ನೋಡ್ಬೇಕು ಮಾಡ್ಕೋಬಲ್ಲ. ಯಾಕೆ ನಮ್ಮನ್ನು ಕಮ್ಮಿ ತಿಂದ್ರೆ ಏನಾದ್ರು ಗಾಳಿ ಸಂಕ ನಮ್ಗೆ ಕಂಡ್ರೆ ಅದ್ರ ಒಂದೇ ಕನ್ನಡ ಭಾಷೆ ಎಷ್ಟು ಸುಂದರವಾಗಿ ತೋರಿಸ್ತೀವಿ. ಯಾಕಂದ್ರೆ ಭಾರಿ ಖುಷಿ ಆಗೋಗ್ತಿದೆ ನೋಡಿ. ನಿಮ್ ಬಸ್ಸಲ್ಲಿ ಗೊತ್ತು ಊರಲ್ಲೂ ಧರ್ಮಸ್ಥಳ ಎಲ್ಲ ನಿಮ್ಮೂರ ಮೇಲೆ ಹೋಗುದು ಬಸ್ಗಳು. ಆ ಮಂಗಳೂರು ಭಾಷೆನೇ ಬೇರೆ, ಗ್ರಂಥ ಕನ್ನಡ ಅಂತ ಪುಸ್ತಕದಲ್ಲಿ ಹಾಕಿದ್ದಾರೆ. ನಾವು ಮೈಸೂರು ಜನಪದ ಸುಟ್ಟು ಮೈಸೂರು, ಚಾಮರಾಜನಗರ, ಕೊಳ್ಳೇಗಾಲ, ತುಮಕೂರು, ಕೂಡಲು ಎಲ್ಲ ಅದೇ ನೋಡಿ. ಅಲ್ಲಿಂದ ಉತ್ತರ ಕರ್ನಾಟಕ ಹೋಗ್ಬಿಟ್ರೆ ನಮ್ಮ ಪ್ರಾಣೇಶ್ ಹೇಳಿದ್ರೆ ಇಲ್ವೇ ಆಡ ಕೇಳಿ ನಾವು ಗಂಡು ಬಿಟ್ಟಿದ್ದ ನೋಡಿ, ನಾವೇನು ಹೆಣ್ಬಿಟ್ಟಿದ್ದ. ನಾವು ಕನ್ನಡ ಮಾತಾಡೋದು ಕನ್ನಡ ಆಡೋದು ಅಷ್ಟೇ ನೋಡಿ. ಮೊದಲು ಮಹಾಕಮ್ಮಿ ಅವ್ರು ಏನೇ ಕೇಳಿ ಎಷ್ಟು ಬೇಕು ಅಷ್ಟೇ ಎಲ್ಲ ವ್ಯಾವಹಾರಿಕವು ಮಾತಾಡ್ತಾರೆ. ನಾವು ಮೈಸೂರು, ಚಾಮರಾಜನಗರ, ತುಮಕೂರು, ಕೂಡಲ ಏನಿದ್ರೆ ಪಕ್ಕದಲ್ಲಿ ಕೂತ್ರೆ ಕೆರಪುಟ್ಟಾರು ಮಾತಾಡಿಸ್ಬೇಕು, ಟೈಮ್ ಪಾಸ್ ಆಗಲ್ಲ. ಈ ತರ ನೋಡಿ ಮೈಸೂರಿನವರು ಮತ್ತೆ ಮಂಗಳೂರು ಬಸ್ ಹೋದ್ರೆ ಹೆಂಗಿರ್ತದೆ, ಅವ್ರು ಮಾತಾಡಲ್ಲ ಇವ್ರು ಬಿಡಲ್ಲ. ಅವ್ರು ಮೈಸೂರು ನಾನೇ ಶುರು ಮಾಡ್ತಾರೆ. ಎಲ್ಲ ಮಂಗಳೂರಿಗೆ ಮಂಗಳೂರಿಗೆ ಹೊರಟಿದ್ದೀರಾ? ಇಲ್ಲ. ಮತ್ತಿನ್ನೆಲ್ಲ ಗೊತ್ತಿದ್ದೀರಿ? ಪುತ್ತೂರಿಗೆ. ಪುತ್ತೂರಿಗೆ ಯಾಕೆ ಹೋಗಿದ್ದೀರಿ? ನೆಂಟರ ಮನೆ. ನೆಂಟರು ಅಂದ್ರೆ ಭಾವನ ಮನೆ. ಅಕ್ಕನ ಗಂಡ ಅಂದ್ರೆ ಅಲ್ಲ, ತಂಗಿ ಗಂಡ ಅಂದ್ರೆ ಹೌದು. ಮನೆ ಪ್ರಶ್ನೆ ಕೇಳಿ ಹೇಳ್ತಾನೆ. 5 ನಿಮಿಷ ಆಗತ್ತೆ ಒಂದು ಟೈಮ್ ಪಾಸ್ ಆಗಲಿ, ಇವನೇ ಮಾತಾಡಿಸ್ತಾನೆ. ಮದುವೆ ಆಗಿದ್ದ? ಆಗಿದೆ. ಮಕ್ಕಳು ಯಾರು? 2 ಗಂಡ ಅಂದ್ರೆ ಅಲ್ಲ, 2 ಹೆಣ್ಣು ಉಂಡಿ ಅಲ್ಲ, ಗಂಡು ಹೆಣ್ಣು ಉಂಟು ಹೌದು. ಎಷ್ಟೊತ್ತು ಮಾತಾಡ್ತೀರಿ ಇವ್ರ ಜೊತೆ? ನೋಡ್ರಿ 26 ವರ್ಷ ಜೀವನ ಮಾಡ್ತೀನಿ ನಾನು. ಹೇಳಿದ್ರೆ ಮಕ್ಕಳು 17 ಹೇಳಿದ್ದೀನಿ. ಯಾಕೆ ಎದ್ದೋತಾವಲ್ಲ ಪೇಣಿಟ್ಟು ತಿಂಡಿ ಕೊಡ್ತಿದ್ದಾರೆ ಮಾನ್ಮಾಡಿದ್ದೀರ ಎದ್ದನ ಮಾಡ್ಬೇಕು. ಬೇರೆ ಬಂದೇ ನೋಡಿ ಗೊತ್ತಾವು ಏನ್ ಯೋಚನೆ ಮಾಡಿ ಇರೋರೆ ಅಂತ ಪ್ರೋಗ್ರಾಮ್ ಚೆನ್ನಾಗಿರ್ತೀನಿ. ಒಂದು ಸಲ ಲೇಟ್ ಆಗುತ್ತೆ ನನಗೆ. ಇನ್ನು ಅಮ್ಮವ್ರು ಮಾತಾಡ್ತೀನಿ. ಅವ ಮಂಗಳೂರು ಹಂಗೆ ಮಾತಾಡ್ತದ? ನೀವು ಕೇಳಿರೋ ಪ್ರಶ್ನೆಯಿಂದ ಉತ್ತರ ಏನ್ ಕೊಟ್ಟು ನೋಡಿ. ನಮ್ಮ ಸ್ವಾಮಿ ಎಲ್ಲೋ ಐತಿದ್ದೀರ ಏನಂತ ಒಂದ್ ಜನ್ಮ ತಗೊಳ್ಳಿ ಅವನ್ನೆಲ್ಲ ಬೆವರ್ಸಿ ಬಿಡ ನಮ್ಮ ಹೇಳಿದ್ದೆ. ಬೆಳಗಲ್ಲ ಬೆಳೆ ಮಾಡ್ಕೋಬೇಡ ಮತ್ತೆ ಅಂದ್ರೆ ಮಾಡ್ಕೊಂಡ್ಬಿಟ್ಟಾನೆ 3 ದಿವಸ ಹೋಯ್ತು ನನಗೆ. ನಮ್ಗೆ ಮಾನ ಮರಿದಿದ್ದ ಮೊದಲನೇ ಅಡಿಗಳಿಂದ ಅಲ್ಲಿಂದ ಕರ್ಕೊಂಡು ಮಾನ ಪಡೆದ ಹೆಣ್ಕೊಂಡು ಗೊತ್ತಾ ಪಕ್ಕ ಏನ್ ಹೇಳಿ ಸ್ವಲ್ಪ ಕಳೆ ಬಿಟ್ಕೊಟ್ಟಲ್ಲ ಮಾನ ಮರಿದಿದ್ದ ಅಲ್ಲಿಗೆ ಕರ್ಕೊಂಡ್ಬಿಟ್ಟು ಮೊದಲನೇ ಸಿಂಗ್ ಮಾಡೋಲ್ಲ. ನಾನು ಪಡ್ಕತ ಕೂತಿದ್ರೆ ಅಲ್ಲಿ ನೋಡಿದ್ರೆ ದಾಂಡಿ ಮಾಡೋಕ್ ಗೊತ್ತಿಲ್ಲ. ಆಳಿಲ್ಲ ಕಾಳಿ ಅಂತ ನಾವು ಸಾಯ್ ಕೂತ್ಕೊಡು. ಆ ಕಾರ್ಗಳೆಲ್ಲ ಕಿತ್ತ ಕೂತ್ಕೊ ಅಲ್ಲಿರ್ಲಿಂದ ನಾ ಕೂತ್ಕೊಳ್ಳೋದು ಮುಂದೆ ಹೋಗ್ಬಿಡ್ತಾನೆ. ಯಾರು ಆಳಿಲ್ಲ ಅಂತ ನಾ ಸಾಯ್ತಾ ಕೂತ್ಕೊಂಡು ನಾನು ಹೆಂಗಸರು ಬೇರೆ ಸುಂದರ ಮುಂದೆ ಅದಕ್ಕೆ ಯಾವಾಗ ಬಾಯಿ ಬಂದ ಬೈಕ್ಯ ಆ ಹೆಣ್ಣೆ ಒಂದು ಗಂಡ ಯಾಕೆ ಕೊಡ್ಕೋಚೆ ಅಂತ ಅವ್ರ ಬೇರೆ ಬಾಯಿ ಬಂದ ಬಿಟ್ಟಾಳಿ. ಅದ್ ಯಾವಾಗ ಹೋಗೋದು ದೊಡ್ಡ ಹಿಡ್ಕೊಂಡು ಹಂಗೆ ರಾಗ್ಬಿಟ್ಟು ಮುಡ ಬಂದ ಹಂಗೆ ಸಾಯಿಸ್ಬಿಟ್ಟು ಹೋಗ್ತೀನಿ. ಪಕ್ಕದಲ್ಲಿ ಕೂತಾನೆ ಊರು ಬಂದು ತಿಳಿಯಬೋದ ಅಂತ ಬೈತಾನೆ ಹೇಳ್ತಾನೆ. ಆತರ ನಾವು ಇನ್ನು ಉತ್ತರ ಕರ್ನಾಟಕದವರು ಅವ್ರು ಇನ್ನೂ ಅದ್ಭುತ. ಒಂದಿದ್ದಾರೆ ಗಂಗಾವತಿಯಲ್ಲಿ ಒಂದು ಕಾರ್ಯಕ್ರಮ ನಮ್ಮನ್ನು ಕಳಿಸಿದ್ರು. ಸನ್ಮಾನ ಕಾರ್ಯಕ್ರಮ ಎಲ್ಲ ಮುಂಚೆ ನಮ್ಮನ್ನು ಪರಿಚಯ ಮಾಡಿ ಎಲ್ಲ ಹೋಗೋದು ನನಗೂ ಆಶ್ಚರ್ಯ ಆಗೋದು. ಇಷ್ಟೊಂದೆಲ್ಲ ಕೆಲಸ ಮಾಡಿ ನನಗೂ ಗೊತ್ತಿರಲಿಲ್ಲ. ಕೊನೆಗೆ ಆ ಮಂಚ ನನ್ನ ಪರಿಚಯ ಮಾಡುವಂತ ನನ್ನ ಪಕ್ಕ ಕೂತ್ಕೊಂಡ. ಈ ಮೈಸೂರು ಬುದ್ಧಿ ಬಿಡ್ಲ ನಾನೇ ಮಾತಾಡ್ತಿದ್ದೆ. ಏನ್ ಚೆನ್ನಾಗಿ ಅರ್ಥ ಮಾತಾಡ್ತೀರಾ ಸರ್, ತುಂಬಾ ಚೆನ್ನಾಗಿ ಪರಿಚಯ ಮಾಡ್ತೀವಿ. ಅವ್ರು ಹೇಳ್ಬೇಕು ನನ್ಗೆ, ಸರ ನೀವು ಕರೆ ಹೇಳೋರು ಕೇಳ್ತೀವಿ, ಸುಳ್ಳು ಹೇಳೋರು ಕೇಳ್ತೀವಿ. ನಮ್ಮೂರ್ಗೆ ಯಾವ ಸುಳಿಗಳ ಒಂದು ನಾನೇ ಪರಿಚಯ ಮಾಡಿದ್ದೆ. ನಾನೇ ಅನುಭವಿಸ್ಬಿಡ್ತಾರೆ. 5 ನಿಮಿಷ ನಾವು ನನ್ ಕೇಳಿದ ಅದೇ ನಮ್ಮ ತನಿಗಲ್ರಿ ಯಾವ ಸುಳ್ಳುಗಳನ್ನು ಪರಿಚಯ ಮಾಡಿಬಿಟ್ಟು ಅದೇ ಸುಳ್ಳುಗಳ ನಾನು ನೋಡಿ ಹೇಗಿರುತ್ತೆ ನನಗೆ ಭಾಷೆ. ಆದ್ರೆ ನಿಜವಾದ ಕಾರಣ ನೋಡ್ಬೇಕು ಅಂದ್ರೆ ನೀವು ಹೇಳಿದ್ರೆ 80 ಕಿಲೋಮೀಟರ್ ಬೆಂಗಳೂರಲ್ಲಿ ಬಿಟ್ಟಿದ್ದೀನಿ. ನೆಲಮಂಗ ಬಿಟ್ರೆ ಸಾಕು. ಸಿಟಿ ಬಸ್ ಹೋಗ್ರಿ, ಯಾವ್ದಾದ್ರು ಹೆಣ್ಣು ಮಕ್ಳು ಒಂಚೂರು ಕಲ್ತಾಕ್ಲಿ, ಸುಮ್ಮನೆ ಇಂಗ್ಲಿಷ್ ಸಾರಿ ಎಷ್ಟು ಚೆನ್ನಾಗಿ ಅಂತಾಳೆ ಬೆಟ್ಟಾಗ್ಬಿಟ್ರೆ ಅದೇ ನಮ್ಮ ಕನ್ನಡದಲ್ಲಿ ದಯವಿಟ್ಟು ಕ್ಷಮಿಸೋಣ. ಶುದ್ಧ ಬೈತಾರೆ
ಡಕ್ನೇಶ್ ಹಾಕಿಟ್ಟು ಒಡಕಣ್ಣೆ ಉಳಿತಿಗ ಬಡ ಒಂದು ಸಣ್ಣ ಕಾರಣ ಮಾತ್ರ ಎಪ್ಪಡಿಸ್ಕೊಂಡು ಇದನ್ನು ಕಳ್ಕೋಬಹುದು. ನಾವು ಮೈಸೂರು ಬೆಂಗಳೂರು ಜನ ಹೆಂಗಿದ್ರೆ ನಾಯಿಗಳು ಸಾಕ್ತೀವಿ, ಇನ್ನೊಂದು ಕುದುರೆ ಸಾಕ್ತೀವಿ, ನಮ್ಮ ನಾಯಿ ಸಾಕ್ತೀವಿ. ಇಷ್ಟು ನಾಯಿ ಆ ನಾಯಿ ಸಾಕೋಬಾರ್ದು, ಐದು ಸಂಸಾರ ಸಾಕ್ತೀವಿ. ಅದು ಇಂಗ್ಲಿಷ್ ಮೀಡಿಯಂ ಸಾಕ್ತಾರೆ. ಬೆಳಿಗ್ಗೆ ವಾಕಿಂಗ್ ನೋಡ್ಬೇಕು ನೀನು, ನಾಯಿನ ಕರ್ಕೊಂಡು ಇವ್ರು ಹೋಗ್ತಾರೋ ಇವತ್ತು ಕರ್ಕೊಂಡು ನಾಯಿ ಹೋಗೋದು ಹೋಗಲ್ಲ. ಪಕ್ಷಿ ಇಷ್ಟು ಕಷ್ಟ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಯಾವ ಭಾಷೆ ಮಾತಾಡ್ತಾ ಗೊತ್ತಾಗುತ್ತೆ, ಆದ್ರೂ ಇಂಗ್ಲಿಷ್ ಅಲ್ಲೇ ಮಾತಾಡ್ತಾರೆ. ಸ್ಟ್ಯಾಂಡ್ ಅಪ್, ಸಿಟ್ ಡೌನ್, ಡೋಂಟ್ ಸಿಟ್ ಡೌನ್. ನಂದು ಒಂದು ಕನ್ನಡ ಮಾತಾಡೋ ತಡ ದಸರಾ ಮಾಡ್ಬೋದು. ಇಂಗ್ಲಿಷ್ ಗಳಿ ಬೊಗೋದು ಇಂಗ್ಲಿಷ್ ಅಂತರ ಮಲ್ಕರದ ಒಂದು ಸಣ್ಣ ಹೆಣ್ಣು ಹೋಗ್ತುಂಬುತ್ತೆ. ಅದಂತೆ ಪಪ್ಪ ಇವನ್ ಪಮೇರಿಂಡ ಪಪ್ಪ ಪಮೇರಿಂಡ ಗೊತ್ತಲ್ಲ, ಜೂಲ್ನಾಗ ಮರಿ ಪುಟ್ಟಾಗಿ ಮುದ್ದಾಗಿ ಬೆಳ್ಳಗಿರುತ್ತೆ, ಅದು ಅಮೇರಿಕಾ ಬೆಟ್ಟ. ಅದನ್ನ ಕರ್ಕೊಂಡ್ ಬಂದ್ಬಿಡ್ತಾರೆ. ಇಂಗ್ಲಿಷ್ ಬಿಡ್ ನಾಯಿಗೆ ಸಂಕಾಶ ಬರ್ಬೇಕು. ಇನ್ನೆಲ್ಲ ಪ್ರೀತಿ ನಾಯಿ ಮರಿ ಮಾಡ್ಬಿಟ್ರೆ ನನ್ನ ಮರಿದೆ ಹೋಗ್ತಲ್ಲ, ಇಂಗ್ಲಿಷ್ ಅಲ್ಲೇ ಬೈಕ್ ಕಳ್ಸೋಣ ಅಂತ. ಇದು ಅಮೇರಿಕ ಸಂಗಿರುತ್ತ. ನಾಯಿಗಳಿಗೆ ಇಂಗ್ಲಿಷ್ ಕಲ್ಸೋ ನಾವು ಕನ್ನಡ. ಆದ್ರೆ ನಾಯಿಗಳಲ್ಲೂ ಸರ್ವಶ್ರೇಷ್ಠವಾದ ನಾಯಿ ಹೋದ್ರು ನಮ್ಮ ಕರ್ನಾಟಕದ ನಾಯಿಗಳು, ಅದರಲ್ಲೂ ಬೀದಿ ನಾಯಿಗಳು, ಅದರಲ್ಲೂ ಕಲ್ತ್ರಿ. ಪಾಪ ನಮ್ಮಂಗೆ ಈ ಬೀದಿ ನಾವಿದ್ದೀವಿ, ನಾಯಿ ಬಂದ್ಬಿಟ್ರೆ ಮತ್ತೆ ಒಂದು ಲಕ್ಷ್ಮಿ ಟಕ್ಕೆ ಈ ಕಡೆ ಬರಲ್ಲ, ಆ ಕಡೆ ಬರಲ್ಲ, ಸುಮ್ಮನೆ ಜಗಳ ಮೊದ್ಲು ಈ ಕಡೆ ಸಿಗ್ತದೆ. ಬೆಳಗಿಂದ ಸಾಯಂಕಾಲ ಅನ್ಕೊಂಡು ಬಿಡೋದು. ಈಗ ನಾವು ಕನ್ನಡದವ್ರು ಏನು ಮಾಡಲ್ಲ, ದಿವಸ ಮಾಡ್ಕೊತೀವಿ, ಮೆಚ್ಚ ಮಾಡ್ತೀವಿ. ಈಗ ಒಂದು ಚಪ್ಪಾಳೆ ಹೊಡೆ ನೋಡಿ, ಹಿಂದ್ಗಡೆ ಹೇಳ್ತಾರೆ ಕುಡ್ಕೊಂಡು ಮಾತಾಡ್ತಾರೆ, ಗಂಟಲ ಗಂಟಲ ಎಣ್ಣೆ ಇಲ್ಲ ನೀರ್ನ. ಇನ್ನು ಮಾಮೂಲಿ ನಮ್ ಜೀವನದಲ್ಲಿ ನಮ್ಗೆಲ್ಲ ಆಸೆ ನಿಮ್ಗೆಲ್ಲ ನಡೆಯಲ್ಲ. ನಡ್ಕೊಂಡು ಹೋಗ್ತಾರೆ ಹೇಳ್ತಾರೆ, ಏನ್ ನಡ್ಕೊಳ್ತಿದ್ದಿಲ್ಲ ನಿಮ್ಮ ಅಪ್ಪ ಕಾಕಡಿಸ್ತಾನ, ಹೇಳಕ್ಕಿಲ್ಲ ಬಿಡಂಗಿಲ್ಲ. ಅದಕ್ಕಿಂತಲೂ ಕೆಟ್ಟ ಜನ ಮದುವೆ ಮನೆಗೆ ಹೋಗಿದ್ವಿ, ಊಟ ಮಾಡ್ತಾ ಹೋಗ್ತಿದ್ವಿ, ಅಲ್ಲಿ ಬಂದು ಕೇಳ್ತಾರೆ ಮದುವೆ ಬಂದಿದ್ದ ನಿಮ್ಮ ಅಪ್ಪ ತಿದಿ ಬಂದಿದ್ದ. ಅದಕ್ಕಿಂತಲೂ ಕೆಟ್ಟ ಜನ ಅಂದ್ರೆ ಯಾರು ಸತ್ತೋ ಬೆದ್ರು ಬಿಡಲ್ಲ. ಹೆಣ್ಣಪ್ಪರ ಹೋಗ್ತಾರೆ, ಹೆಣ್ಣಾನ 2 ಸರಿ ಮೇಲಿಂದ ಕೆಳಗೆ ನೋಡ್ತಾರೆ. ಸತ್ತಾಗಿದ್ದಾರ ಏನಾಗಿತ್ತು, ನಾನು ಬೇಜಾರಾಗಿದ್ದ ಮನಗೋಳೆ. ಇದು ಸಾಮಾನ್ಯ ಇದೆ, ನಮ್ಮ ಮನೆಗಳಲ್ಲಿ ಇರ್ತಿದ್ವಿ, ನಿಮ್ಮ ಮನೆಗಳಲ್ಲಿ ಇದೆ. ಅದರಲ್ಲಿ ಹೆಂಗಸರು ಇದು ಮನೆಗೆ ಹೋಗ್ಬಿಟ್ಟು ಕೇಳಿ, ಒಂದೆರಡು ನೀರು ಕೊಡ್ತೀನಿ ಅಂತ ಕುಡಿಯಕ್ಕೆ, ಮಳೆಯಕ್ಕಾಗದೆ ಸ್ನಾನ ಮಾಡ್ತಾರೆ. ಅದಕ್ಕಿಂತ ಕೆಟ್ಟ ಜನ ಇದು ನಮ್ಗಳಿಗೆ ಫಿಫ್ಟಿ ಡಾಕ್ಟರ್ ಶಿಫ್ಟಿರೋದು ಚೆನ್ನಾಗಿ ಮಾತಾಡ್ತಾರೆ. ಮಲಗಿರೋ ನೆನಪಿಸ್ಬಿಟ್ಟು ಕೇಳ್ತಾರೆ, ಅವ್ರ ಮಲಗಿದ್ರೆ ಎಷ್ಟು ಕಷ್ಟ ಇರ್ತದೆ. ಯಾಕೆ ಹೇಳಿದೆ ಅಂದ್ರೆ ಒಂದೊಂದು ಹೋಗ್ತಾನೆ ಇದನ್ನೇ ಜೀವನದಲ್ಲಿ ಎಲ್ಲ ತಮಾಷೆ ಹೋಗ್ತಾರೆ. ಅದಕ್ಕೆ ನಾವು ಹೇಳಿದ್ವಿ ಎಲ್ಲಾನು ನೋಡ್ತಾ ಇರ್ಬೇಕು, ಅಬ್ಸರ್ವ್ ಮಾಡ್ತಾ ಇರ್ಬೇಕು ಅಂತ. ಈಗ ನೇರವಾಗಿ ಸಿನಿಮಾದಲ್ಲಿ 1944ನೇ ಇಸ್ವಿಯಿಂದ ನಿಮ್ಮ ಹುಡುಗ ನಾಗಭೂಷಣ್ ಹಿಡಿದು ಯಾರ್ಯಾರು ಸ್ವಲ್ಪ ತೋರಿಸ್ತೇನೆ. ಸಾಹಿತ್ಯ ಮತ್ತೆ ನೃತ್ಯ ಯಾವ ರೀತಿ ಬದಲಾಯಿಸೋದು. 44ರಲ್ಲಿ ವಸಂತ ಸೇವಾ ಚಿತ್ರ ಲಕ್ಷ್ಮೀ ಮಾಹಿತಿ ನಾವು ಹೇಳಿದ್ರು, ನಮ್ಮ ಬರೀ ಕ್ಲೋಸ್ ಅಪ್ ಶಾರ್ಟ್ಸ್ ಮಾತ್ರ ಕೊಡ್ತೀವಿ, ಭುಜ ಮಾತ್ರ ಕುಣಿಸಿ ಏನು ಕಾಣಲ್ಲ. ಆ ಬರೀ ಭುಜ ನೆನ್ ಕುಣಿಸೋದು ಆ ಹಾಡಾಗಿ ಪ್ರಿಯ ಮಧುವನದಲ್ಲಿ ಗೋಲಾಡುವ ಇನ್ನು 55ನೇ ಇಸ್ವಿ ಆಗ ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್ ಮನ್ಸಮೆ. ನಮ್ಮ ರಾಜ್ಕುಮಾರ್ ಅವಾಗ ತಮಿಳುನಾಡಿನ CAG ರಮನಾಡೋರು ಮೊದಲನೇ ಸಿನಿಮಾ ಬೇಡರ್ ಕಡಪ ಡೈರೆಕ್ಟರ್ ರಾಜ್ಕುಮಾರ್ ಅವರು. ನೇರ ದೃಶ್ಯ ಮಾತ್ರ ತಗೊಳಕಾಗದು, ಅದಕ್ಕೆ ಒಂದೇ ಕಡೆ ನಿಂತ್ಕೊಳ್ಳಿ, ಕೈ ಮಾತ್ರ ಹೀಗನ್ನಿ, ಆ ಕಡೆ ಈ ಕಡೆ ಓಡಾಡ್ಬೋದು. ಯಾಕೆ ಓಡಾಡ್ತಾ ಅನ್ಕೊಂಡು ನೀವೇ ಕಾಣೋದು. ರಾಜ್ಕುಮಾರ್ ಮೊದಲನೇ ಚಿತ್ರ ಅಭಿನಯ ಆಗಿತ್ತು, ಆ ಹಾಡಾಗಿತ್ತು, ಹೇಗುತ್ತದೆ ಜಂಗಲ ಶಂಭೋ ಇವಪ್ಪ ತಾಯ
ಇನ್ನು 58 ಬಂತು. ರತ್ನಗಿರಿ ಸತ್ತಿರು ಜಮುನ ನಾಯಕ. ಅವಾಗ ಹಿರೇಹಳ್ಳಿ ನೋಡ್ಬೇಕು ಅನ್ಸುತ್ತೆ, ಗುಂಡು ಗುಂಡು ಚೆನ್ನಾಗಿರೋದು. ಇವಾಗ ನಮ್ಗೆ ಹೆಣ ಇದ್ದಂಗೆ ಇರ್ತಿರ್ಲಿಲ್ಲ. ಆಗ ಹಿರೇಹಳ್ಳಿಗೆ ಕರೆದ್ರು, ಮಗಮ್ಮ ಕ್ಯಾಮ್ರಾದವ್ರೆ ನೀನ್ ಹಿಂದೆ ಓಡಾಡ್ತಾರಮ್ಮ, ಒಂದೇ ಕಡೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾರ. ಒಂದೇ ಕಡೆ ನಿಂತ್ಕೊಂಡು ಯಾರು ಡ್ಯಾನ್ಸ್ ಮಾಡೋರು ಆ ಹಾಡು 50 ಅಮರ ಮಧುರ ಪ್ರೇಮ ಚಂದ್ರಮಾ ಅಮರ ಮಧುರ ಪ್ರೇಮ ಹೊಡೆಗಿರಿ ಜನ ಹೊಡಿಬೇಕು. ನಮ್ಗೊಂದು ಸ್ವಲ್ಪ ಸ್ಪೀಡ್ ಜಾಸ್ತಿ ಆಗುತ್ತೆ. ಇನ್ನು 60 ಬಂತು. ಸ್ಕೂಲ್ ಮಾಸ್ಟರ್ ಪಿಕ್ಚರ್ ಅದ್ಭುತವಾದ ಹಾಡುಗಳು. ಹೀರೋಯಿನ್ ಟ್ರಾವೆಲ್ ಮಾಡಿದೀವಿ. ರೈಲ್ವೆ ಕ್ಯಾಮ್ರಾ ಬರುತ್ತೆ, ಎಷ್ಟು ಬೇಕು ಒಂದು ಹೆಜ್ಜೆ ಹಾಕೊಂಡು ಡ್ಯಾನ್ಸ್ ಮಾಡೋದು. ಆ ಹೀರೋಗಳು ಬರೀ ಹೀರೋಯಿಂದ ನಡ್ಕೊಂಡು ಹೋಗ್ತಾರೆ ಅಷ್ಟೇ. 60 ಡ್ಯಾನ್ಸ್ ಎಕ್ಸ್ಗಳು ಆ ಹಾಡಿದ್ದೀವಿ. ಅತಿಮಧುರ ಅತಿಮಧುರ 65 ಬಂತು. ಅವಾಗ ಇನ್ನೊಂದು ಸ್ವಲ್ಪ ಬದಲಾದ್ರು. ನಮ್ಮ ರಾಜ್ಕುಮಾರ್ ತೆಲುಗಿನ ಗಂಟ ಸಲಾಡಿಗಳು, ಬೇರೆ ಕೇಸರಿ ಚಿತ್ರ, ಲೀಲಾವತಿ ನಾಯಕಿ ಲೀಲಾವತಿ ಅವರು ಬಂದ ಚಿತ್ರ ಮಸ್ತ್. ಅವಾಗ ಡ್ಯಾನ್ಸ್ ಮಾಡಕ್ ಬರ್ತಿರ್ಲಿಲ್ಲ. ಅದಕ್ಕೆ ಡೈರೆಕ್ಟರ್ ಕರೋದು, ನೋಡಿಮ್ಮ ಡ್ಯಾನ್ಸ್ ಬರ್ದ ಚಿಂತೆ ಮಾಡ್ಬೇಡಿಮ್ಮ, ನಡ್ಕೊಂಡು ಹೋಗಿ ಹಾಗೆ ಹಿಂದಕ್ಕೆ ವಾಪಸ್ ಬಂದ್ಬಿಡಿ ಸಾಕು. ಅವ್ರು ನಡ್ಕೊಂಡು ಹೋಗಿ ಅಂತ ಆಗ್ಬಿಟ್ಟು ಅದು ಅಭಿನಯ ಕೊಡೋರು. ಆ ಹಾಡಾಗಿರ್ತಿತ್ತು 65. ಅಲ್ಲಿ ತನಕ ಸಿನಿಮಾ ಲೈನ್ ಸ್ವಲ್ಪ ಚೆನ್ನಾಗಿತ್ತು. 70ರ ದಶಕ ಬಂತು, ಸ್ವಲ್ಪ ದಾರಿ ತಪ್ಪಿಸಿದ್ರು. ಈಗ ಮಾದಕವಾದ ಹಾಡು ಬಂತು. ಜ್ಯೋತಿಲಕ್ಷ್ಮಿ, ಜಯಮಾಲಿ, ಹಲಮು, ಹೆಲೆನು ಎಲ್ಲ ಅವಾಗ ಮಾದಕವಾದ ಹಾಡು ಸ್ವಲ್ಪ ಚೆನ್ನಾಗಿರ್ತಿತ್ತು. ಆ ಡ್ಯಾನ್ಸ್ ಹೆಂಗಿರ್ತಿತ್ತು ನೋಡಿ 70ರ ದಶಕದಲ್ಲಿ. ಇದಕ್ಕೆ ಜಾಸ್ತಿ ಚಪ್ಪಾಳೆ. ಜನ ಚೇಂಜ್ ಕೇಳಿದ್ದಾಗ ಯಾರೋ ಒಂದು ಹುಡುಗಿ ಬೇರೆ ಅವಾಗ ಸೈಯದ್ ಹೊಡಿತಿದ್ರು, ಭಾರಿ ಖುಷಿ ಆಗೋದು. ಇನ್ನು 80 ಬಂದ್ಮೇಲೆ ಇನ್ನೊಂದು ಸ್ವಲ್ಪ ಅಂಬರೀಷ್, ವಿಷ್ಣುವರ್ಧನ್ ಎಲ್ಲ ಬಂದ್ಸಬೇಕು. ಅವಾಗ ಹೀರೋಯಿನ್ ಒಂದು ಸರ್ ಆ ಕ್ಯಾಬರ್ಗೆಲ್ಲ ದುಡ್ಡು ಇನ್ವೆಸ್ಟ್ ಮಾಡ್ತೀವಿ, ಆ ದುಡ್ಡು ನಮ್ಗೆ ಬಿಡಿ, ಆ ಪಾಠ ನಾವೇ ಮಾಡ್ತೀವಿ. ಒಂಥರ ಕೊಂಚ ಹೊರಡವಾಗ ಹೆಂಗಿತ್ತು ನೋಡಿ 80ರ ಹಾಡು. ಹಾಕಿ ಪರಚು ಬಿಡೋರು. 90 ಬಹಳ ಕಷ್ಟದ ಕಾಲ. ಬ್ರೇಕ್ ಡ್ಯಾನ್ಸು, ಡಿಸ್ಕೋ ಡ್ಯಾನ್ಸ್, ಅಕ್ಕಪಕ್ಕ ಯಾರು ಎಲ್ಲ ಕುತ್ಕೊಂಡು ಚುಚ್ಚಿಬಿಡೋರು. ಅವಾಗ ಹೆಂಗಿತ್ತು 90. ಇನ್ನು 2000 ಹೆಂಗ್ ಬೇಕಾದ್ರೆ ಹೇಳ್ಬೋದು, ಹೆಂಗ್ ಅದಕ್ಕೊಂದು ಸಣ್ಣ ಉದಾಹರಣೆ. ಬಹಳ ಅದ್ಭುತ. ಮೊದಲು ಕನ್ನಡ ಹೆಂಗ್ ಬರೆಯೋರು, ಪ್ರೀತಿ ಮಾಡಬೇಕು ಅಂದ್ರೆ ಬಹಳ ಸುಲಭವಾಗಿ ಬರೆಯೋರು. ನೀ ಮೊದಲು ರೋಮಾಂಚನ, ಈಗ ಅದೆಲ್ಲ ಚೇಂಜ್. ರಚ್ಚಿಪಿಂಡ ಇದನ್ನ ತರ್ಕೋಬಹುದು.
ಈಗ ಹೊಸಾದ್ರ ಹಾಡು ಮಾಡ್ಬಿಟ್ಟಿದೆ. ಈಗ ನಾಯಿಲ್ಲ ಚೂಬಿಟ್ಲ ನೋಡ್ಬೇಕು, ಅದಕ್ಕೊಂದು ಹಾಡು. ಚೂಪಿಡೆ ಚೂಪಿಡೆ ನಾಯಿನ ಚೂಪಿಡೆ ಎದುರು ಬಂದರೆ ಸಾಧಿಸಿ ಒಪ್ಪಿಡೆ. ಚೂಪಿಡೆ ಚೂಪಿಡೆ ನಾಯಿನ ಚೂಪಿಡೆ ನೋಡ್ಬಿಡ್ಬೇಕು ಅವಳು. ಇದನ್ನು ಬರ್ಕೊಂಡು ಮೊನ್ನೆ ಒಂದ್ ನೋಡಿದೆ ಹಾಡನ್ನ, ಬಹಳ ಅದ್ಭುತ. ಸೈಕಲ್ ಕೊಂಡ್ಕೊಂಡಿದ್ದೇವಲ್ಲ ಆ ತರ ಹಾಡು. ನೋಡಿ ಹೆಂಗಿದೆ ನಿನ್ನ ಅಪ್ಪಿಕೊಳ್ಳ ನಿನ್ನ ತಪ್ಪಿಕೊಳ್ಳ ತಪ್ಪಿಕೊಳ್ಳ ನಿನ್ನ ಡ್ಯಾನ್ಸ್. ಹಿಂಗೆ 2007 2 ಪಿಕ್ಚರ್ ಜನಗಳ ಕಳಿಸ್ತಾರೆ. ಒಂದು ದುನಿಯಾ, ಒಂದು ಮುಂಗಾರು ಮಳೆ. ದುನಿಯಾ ಬಂದ್ಮೇಲೆ ನನ್ ಬಂದವ್ರಿಗೆಲ್ಲ ಖುಷಿ, ನಮಗೂ ಒಂದು ಫಿಗರು, ನಮಗೂ ಒಂದು ಇವ್ರಿಗೆ ಮಾತ್ರ ಭಾರಿ ಖುಷಿ ಆಗ್ಬೋದು. ಎಲ್ರಿಗೂ ಮನ ಇಷ್ಟ. ಯಾರ ಮನೆ ಟಿವಿಲಿ ನೋಡಿ ಅದೇ ಆಟ, ದರಿದ್ರ ಯಾರ ಮನೆ ಫೋನ್ ನೋಡಿ ಅದೇ ಆಟ, ದರಿದ್ರ ಕಾರ್ ರಿವರ್ಸ್ ಹೋಗೋದಾಡ್ರಿ. ನನ್ನ ಫ್ರೆಂಡಪ್ಪ ಮೈಸೂರು ನನಗೆ ಒಳ್ಳೆ ಫಿಗರ್ ಇದ್ದ, ನನ್ನ ಒಳ್ಳೆ ಫಿಗರ್ ಅಂದ್ರೆ ಹೊಟ್ಟೆ ನನ್ನ ಮತ್ತೆ ಏನಿರ್ತಾನೆ ಅನ್ನು ಒಪ್ಕೊಂಡು ಹೇಳ್ತಾನೆ. ನಾನು ಊರಿ ಪಾಪ ಅವ್ನ ಮದ್ವೆ ಆದ್ಮೇಲೆ ಅವ್ನು ಯಾರಿಗೆಲ್ಲ ನೋಡಿದ್ದ ಅವ್ಳು ಫೋನ್ ಮಾಡಕ್ ಶುರು. ಅವಳು ಫೋನ್ ಬಂದ್ರೆ ಹೆಂಗಾಡು, ಹೆಂಡತಿ ಫೋನ್ ಬಂದ್ರೆ ಹೆಂಗಾಡು ಅಂದ್ರೆ ಈ ಮುಂಗಾರು ಮಳೆ ಹಾಡನ್ನ ಟೆಸ್ಟ್ ಮಾಡ್ತಿದ್ರು. ಏನ್ ಎಂಜಾಯ್ ಮಾಡ್ತಿದ್ದಾರೆ. ಏನ್ ಅನ್ಸದ ನಿಮ್ಗೆ ಫೋನ್ ಮಾಡಿದ್ರೆ ನಾನು ಕಂಡ್ರೆ ಯಾವ ಹೆಂಗ್ ಯೂಸ್ ಮಾಡ್ಕೊಂಡು ಮೊದಲು ಹೆಂಗಿದ್ರು ಪಿಕ್ಚರ್ ಹಾಡುಗಳು, ಹಿಂದೆ ಸದಾಶಿವನವರು ಇವರೆಲ್ಲ ಬರ್ತಾರೆ, ಹಾಡು ಖುಷಿ ಆಗೋದು. ಆ ಪ್ರೀತಿ ಮಾಡ್ಬಿಡೋರು ಹೋಗಿ ಹಾಡು ಬರ್ತಾವ್ರನ್ನ ಅಷ್ಟು ನಂಗೆ ಬರೀದ್ರು. ಹೆಂಗಿತ್ ನೋಡಿ ಅವಾಗ ನಾನು ಈ ನೋಡಿದ ಮಲ್ಲಿಗೆ ಹೂವಿನ ಮಾಲೆ ಬರೆದ ಪ್ರೇಮದ ಓಲೆ. ಅಷ್ಟೊಂದು ಖುಷಿ ಇತ್ತು. ಬೇಡ ಫಾಸ್ಟ್ ಸಾಂಗ್ ಅಂತ ಈಗ ಹುಡುಗರೆಲ್ಲ ಫಾಸ್ಟ್ ಬರ್ತಾರಲ್ಲ, ಹಿಂದೆನೆ ಫಾಸ್ಟ್ ಸಾಂಗ್ ಇತ್ತು. ಅಂದ್ರೆ ನಾವು ಕೂಡ ಎಂಜಾಯ್ ಮಾಡ್ತಿದ್ವಿ ಅಂತ ಫಾಸ್ಟ್ ಆಗೋದು. ಹೆಂಗಿತ್ತು ನೋಡಿ ನಾವು ಕುಣಿಬೇಕು ಅಂತ ಹೇಳ್ತಿದ್ದಾರೆ. ಈಗ ಏನಾಗ್ಬಿಟ್ಟಿದೆ, ಹೆಣ್ಮಕ್ಳ ಪರ್ಸೆಂಟೇಜ್ ಗೊತ್ತು, ನಮ್ಮ ಸಿಗಲ್ಲ ಅಂತ ಗೊತ್ತು. ನಮ್ಮ ಮೈಸೂರಿಗೆ ಬರ್ಬೇಕು, ಕಾಲೇಜ್ ಕಾಂಪೌಂಡ್ ಕೂತ್ಕೊಂಡ್ಬಿಡ್ತೇವೆ. ಒಬ್ಬಳು ಕರೆದಾರೆ ಸಿಗಲ್ಲ ಶಿವ, ಒಂದು ಒಳ್ಳೆ ಹೆಸರು ಟ್ರೈ ಮಾಡೋದು. ಒಬ್ಳು ಯಾರು ಬೆಳೆಲ್ವಾ, ಏನ್ ಬೆಳೆಸ್ಕೊಳ್ತಾರೆ ನೋಡಿ ಹಿಂಗೆ ಹೇಳ್ತಾರೆ. ಈಗ ಜಲ 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 ಇನ್ನೂ ಒಂದು ಉಡ್ಬೇಕಂತ ಲವ್ ಮಾಡ್ಬೇಕಂತ ಸತ್ಮೇಲೆ ಹೆಂಗ್ರೆ ಲವ್ ಮಾಡೋದು ಅದಕ್ಕೊಂದು ಹಾಡು. ತಾಯಿ ತಂದೆ ಕಾಕಮ್ಮ ಅಣ್ಣ ತಮ್ಮಂದ್ರೆ ಎಂತೆಂತ ಸಾಹಿತ್ಯ ತೆಗೆದು ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋದೇ ಇವಾಗ ಎರಡ್ 2012 ಆದ್ಮೇಲೆ ದೇವರೇ ಗತಿ ಬರೀ ಎಣ್ಣೆ ಹಾಡು ಎಪ್ಪಕ್ಕೆ ಹೋಗ್ಲಿ ಮಟ್ಟ ಎಂತೆಂತ ಹಾಡು. ಕಾಲಿ ಕ್ವಾರ್ಟರ್ ಮಾಡಿ ಅದೇ ರೀತಿಯಾಗಿ ಇನ್ನೊಂದು ಹಾಡಿದೆ ಕೇಳ್ಬೇಕು ನಿಮ್ಗೆ, ಬಹಳ ಅದ್ಭುತವಾದ ಹಾಡೋದು.
ನನಗೆ ಚಿಕ್ಕೊಳಗಲ್ವಾ ಸೆಟ್ ಮಾಡ್ತಾನೆ ಸರಿಯಾಗಿ ಮಾಡ್ತಾನೆ ನೋಡಿ. ಹಿಂದೆ ಹಾಡು ಇವ್ರು ಹೇಳ್ದಂಗೆ ರಿಚರ್ಡ್ ಆಗ್ಲೇ ಹೇಳ್ದಂಗೆ ಹಿಂದಿನ ಹಾಡುಗಳು ಕೇಳಿದ್ರೆ ಜನಗಳ ಬದಲಾವಣೆ ಆಗ್ತದೆ. ಆ ಥರದಲ್ಲಿ ನನಗೆ ತುಂಬಾ ಇಷ್ಟವಾದ ಹಾಡು ಈ ನಮ್ಮ ಕಸ್ತೂರಿ ನಿವಾಸ ಅದು ಫೀಲಿಂಗ್ಸ್ ಸಾಂಗ್ ಹೆಂಗಿತ್ತು ಅದರ ಮುಂದೆ ಆಮೇಲೆ ಹೇಳ್ತೀನಿ. ಆಡಿಸುವಾತ ಆಟ ಮುಗಿಸಿದ ನೋಡು ಬೀಳಿಸಿ ನೋಡು ಊರಿ ಹೋಗದು ಎಲ್ಲ ಸೈಲೆಂಟ್ ಆಗ್ಬಿಟ್ಟು ಈಗ ಅದಕ್ಕೆ ಸಿಮಿಲಾರಿಟೀಸ್ ಒಂದು ಹಾಡಿಲ್ಲ. ಜೀವನ ಟಾನಿಕ್ ನೋಡಿ ಮೊದಲೆಲ್ಲ ಹಾಡುಗಳು ಎಷ್ಟು ಚೆನ್ನಾಗಿರ್ತಲ್ಲ. ಸುಮ್ಮನೆ ನೋಡಿ ಇದೆಲ್ಲ ಕೇಳ್ಕೊಳ್ಳಿ. ಅಂತ ಹೇಳ್ತಾರೆ. ಇವಾಗ ಹಂಗಿಲ್ಲ. ಏನಾರು ಮೀನಿಂಗ್ ಇದ್ದದಲ್ಲಿ ಆಮೇಲೆ ಹಾಡುಗಳು ಕೇಳಕ್ಕೆ ಆಗಲ್ಲ. ನಾವೆಲ್ಲ ಜ್ಞಾಪಕ ಇದೆ ನಿಮ್ಗೆಲ್ಲ. ಸಣ್ಣ ವಯಸ್ಸಲ್ಲಿ ಅಥವಾ ಹಳ್ಳಿ ನಡ್ಕೊಂಡು ಹೋಗ್ಬೇಕಾರೆ ಸಾಗಣಿನಾಗ ಆಕಾಶ ತೊಳೆದು ಬಿಟ್ರೆ ಈಗ ನಡ್ಕೊಂಡು ಹೋಗ್ಬೋದು. ಇವಾಗ ಮನೆ ಕಳಿಸ್ಕೊಂಡು ಅದೇ ಒಂದು ಹಾಡ. ಜನಗಳು ಬದಲಾಗ್ತಾ ಬಂದ್ರು, ಸಾಹಿತ್ಯ ಬದಲಾಗ್ತಾ ಬಂದ್ರು. ಆದರೆ ಇರ್ತಕ್ಕಂಥ ಪದಗಳು ಚೆನ್ನಾಗಿರ್ಬೇಕು. ಇನ್ನು ಮುಂದೆ ಹೆಂಗ್ ಬರ್ಬೋದು ಹಾಡು. ಸರ್ ನಿಮ್ಮ ಹೆಸರು ತಗೋತೀನಿ. ನಿಮ್ಮ ಹೆಸರು ಸರ್ ಜಗದೀಶ್ ಅವರು. ನಾನು ಕೋಳಿಕೆರೆ ಹಾಡೋದು ಅವ್ರನ್ನ ಚಪ್ಪಾಳೆ ಹೊಡೆದು ಈಗ ಜಗದೀಶ್ ಹಾಡು ಹೆಂಗ್ ಬರ್ಬೋದು ಹಾಡು ಅಂತ ಬರೀ ಬೆಳಗ್ಗೆ ಶಿಫ್ಟಲ್ಲಿ ಕೋಳಿಕೆರೆ ಹೋಗ್ಬಿಡಿ ಆಡಿಸ್ಬೇಕು ಹಾಡಬೇಕು. ಯಾಕೆ ನಾನು ಒಬ್ಬ ಶಿಫ್ಟಲ್ಲಿ ಮ್ಯಾನೇಜರ್ ಆಗಿದ್ದೀನಿ. ಅದರಿಂದ ಹೇಳ್ತೀನಿ ನನಗೂ ಭಾರಿ ಖುಷಿ ಇದೆ. ಫ್ಯಾಕ್ಟ್ರಿಲಿ ಬಂದು ಕೆಲಸ ಮಾಡ್ತಿದ್ದವನಿಗೆ ಫ್ಯಾಕ್ಟ್ರಿಗೆ ಒಂದು ಪ್ರೋಗ್ರಾಮ್ ಮಾಡ್ತಿದ್ದು ಹೆಮ್ಮೆ ಇದೆ ನನಗೆ. ಆ ಇದರಲ್ಲಿ ಜಗದೀಶ್ ನಾಡು 2025ಕ್ಕೆ 5 ಕೋಟಿ ಲ್ಯಾಟ್ರಿ ಬಂದು ಹೆಂಗಾಗುತ್ತೆ, ಇವನ್ನೇ ಹೀರೋ ಯಾಕೆ ಮಾಡ್ತಾರೆ ಅಂತ 5,000 ಮುಂದಾಯಿಸ್ಬೇಕಂತ ಅದಕ್ಕೆ ಮಾಡ್ತಾರೆ. ಕೊನೆಗೆ ಅವ್ರ ಮನೆಯವ್ರು ಏನಂತಾರೆ ಅಂತ ರಿಚರ್ಡ್ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವ್ಯ ಎಸ್ ರಾವ್. ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.